ಯಾರೋ ಒಂದು ಬೈಕ್ ತಂದ ಅಂದ ತಕ್ಷಣ ಅವನ ಕಡೆ 8 ದಿವಸ ಬರದೆ ದಿವಸವನ್ನು 8 ದಿವಸ ಬರದೆ ನಾವು ಯಾಕೆ ಹೊಟ್ಟೆ ಬಿಸಿಗೆ ಬೈಕ್ ತಂದ್ಬಿಟ್ನಲ್ಲ, ಹೌದಲ್ಲ? ಅದನ್ನು ಯಾವತ್ತು ಬಿಡ್ತೀವೋ ಅವತ್ತು ನಾವು ಸೂತ್ರತನದಿಂದ ಹೊರಬರ್ತೀವಿ. ನಾವು ಸೂತ್ರದಂತ ನಾವೇನು ಕಾಣ್ತೀವಿ ನೋಡ್ತಾ ಇದ್ದೀವಿ, ಅದರಿಂದ ಹೊರಬರ್ತೀವಿ. ಇವತ್ತು ನಮ್ಮ ಸಮಾಜದ ಮಕ್ಕಳು ಈ ತಾಲೂಕಿಗೆ ಒಬ್ಬರು ಉಪರಾಷ್ಟ್ರಪತಿ ಬರ್ತಾರೆ ಅಂತಂದ್ರೆ ನಮ್ಮ ಸಮಾಜದ ಮಕ್ಕಳ ತಾಕತ್ತು ಎಷ್ಟಿದೆ ಅಂತಕ್ಕಂಥದ್ದು ನಮ್ಮನ್ನು ತೋರಿಸ್ಕೊಟ್ಟಿದ್ದಾರೆ, ಹೌದಲ್ಲ ಶಾಸಕ? ನಮ್ಮ ಸಮಾಜದ ಮಕ್ಕಳು ಹೇಗಿದ್ದಾರೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ ನಮಗೆ, ಹೌದಲ್ವ? ಇವತ್ತು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಕೊಟ್ಟಂತ ಇಡೀ ನಮ್ಮ ರಾಜ್ಯಕ್ಕೆ ನಮ್ಮ ಸಮಾಜ, ಈ ಸಮಾಜ ಬಂಗಾರಪ್ಪನವರು ಅಂತಂದ್ರೆ ಇಡೀ ಕರ್ನಾಟಕ ದೊಡ್ಡ ದಿವಸ ನಮ್ಮ ಸಮಾಜವನ್ನು ಕೈ ಮಾಡಿತ್ತು. ಮುಂದುವಂತ ಅವಕಾಶ ಇದೆ, ಇಲ್ಲ ಅಂತಿಲ್ಲ, ನಾವೇನು ಕಳ್ಕೊಂಡಿಲ್ಲ, ನಾವ್ಯಾವ್ರಿಗೂ ಕಡಿಮೆ ಇಲ್ಲ. ಆದ್ರೆ ಒಗ್ಗಟ್ಟಾಗಿರ್ಬೇಕು. ನಾವು ಒಗ್ಗಟ್ಟನ್ನು ಯಾವತ್ತು ಪ್ರಯೋಗಿಸ್ತೀವೋ ಅವತ್ತು ನಮಗೆ ಈ ಸೂತ್ರತನದಿಂದ ನಮ್ಮ ಒಗ್ಗಟ್ಟಿನಿಂದ ನಮಗೆ ಬಲ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ಹಿಂಗಿರುತ್ತೆ, ಚೆನ್ನಾಗಿರುತ್ತೆ. ಆದ್ರೆ ನಾವು ಮಧುಮಕ್ಕಳನ್ನ ನಾವು ಲಕ್ಷ್ಮೀನಾರಾಯಣ ಅಂತ ನಾವು ಅವ್ರನ್ನ ಕರಿತೀವಿ. ಅವತ್ತಿನ ದಿವಸ ಅವರಿಗೆ ನಾವು ಏನು ಅರ್ಶನವೆಲ್ಲ ಹಾಕಿ ಶುದ್ಧ ಮಾಡಿ ಅವರನ್ನ ಶುದ್ಧವಾದ ಇವತ್ತು ಲಕ್ಷ್ಮೀನಾರಾಯಣ ಇವರು ದೇವ್ರ ಮಕ್ಕಳು ಅಂತಕ್ಕಂಥದ್ದನ್ನು ನಾವು ಅವ್ರನ್ನ ಕಾಣ್ತೀವಿ. ಅವ್ರಿಗೆ ಶಾಸ್ತ್ರ ಹೇಳ್ತೀವಿ, ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ನೇಸು ಬಿಟ್ಟು ಹಾಡು ಅದು ಇದು ಹೇಳಿ ಅವ್ರನ್ನ ಇದು ಮಾಡಿ ಬೆಳಿಗ್ಗೆ ಗಾಳಿ ಮಾಡಿ ಕುಂತಿರ್ತಾರೆ. ಅಲ್ಲಿ ಸರಿಯಾಗಿ ಕುರಿ ಮಟನ್ ತಿಂತಾನೆ, ಬಂದ ಚೆನ್ನಾಗಿದೆಯಣ ಅಂತ ಸದೇ ಕೊಟ್ಬಿಟ್ಟು ಇವ್ರನ್ನ ಹೊಲ್ಸ್ ಮಾಡಿ ಅವನು ಹೊಲ್ಸಾಗ ಅಂತ ನೋಡಿ. ನಮ್ಗೆ ಎಲ್ಲಿ ಬಂದಿದೆ ನಮ್ಮ ಸುಂದರ ಬೀಗ ಊಟ ಮಾಡ್ಕೊತೀನಿ, ನಾವೇನು ಬೇಡ ಅಂತ ಹೇಳಲ್ಲ. ಗಾಳಿ ಊಟಕ್ಕೆ ಗುಡಿ ಕಡೆಗೆ ಜನ ಸೇರ್ಬೇಕು ಅಂತೇಳಿ ಇದು ಯಾವ ಕರ್ಮ ಇದು? ನಾವು ಮಗುವನ್ನು ಲಾಸ್ಟ್ ಮದುವೆ ಮಾಡಿಕೊಂಡು ನಾವು ಜನ ಸಿಗಬೇಕು, ಇದು ನಮ್ಮ ಉದ್ದೇಶ, ಜನ ಕೆಳಗೆ ಉದ್ದೇಶ. ಹಾಗಾಗಿ ನಾವು ಬಹಳ ಇನ್ನೂ ಹಿಂದಿನ ಮಟ್ಟದಲ್ಲಿ ಇದ್ದೀವಿ. ನಾವು ಇದನ್ನ ಬದಲಾವಣೆಗಳನ್ನು ಮಾಡ್ಕೋಬೇಕು. ಮುಂದೆ ಹೋಗ್ತಾ ಕೆಲವೊಂದಿಷ್ಟು ಧರ್ಮ ಕಾರ್ಯಗಳಲ್ಲಿ ನಾವು ಭಾಗವಹಿಸಬೇಕು. ನಮ್ಮಲ್ಲಿ ಒಗ್ಗಟ್ಟಿಗೆ ಕೊಟ್ಟಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ, ಹೌದಲ್ವ? ನಾನೊಂದು ಪದ ಹೇಳ್ತೀನಿ ಅಂತ. ಇವತ್ತು ಪುರೋಹಿತರು ಮಂಡನ ಮಾಡಿದ್ರಲ್ವಾ, ಏನಕ್ಕೆ ಅಂತ ಅಲ್ಲಿ ಆ ದೇವಿಯನ್ನು ಆವಾಹನೆ ಮಾಡ್ಕೊಂಡು ಕುಂದಿಸ್ಕೊಂಡು ಅವತ್ತು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ನಿಮ್ಗೆ ಹೇಗೆ ಚೇರ್ ಕೊಟ್ಟಿದ್ದೀವೋ ದೇವತೆಗಳು ಹಾಗೆ ಅಲ್ಲಿ ನಮ್ಮ ಲಕ್ಷ್ಮಿ ಬಂದು ನಿಂತು ನಮ್ಗೆ ಹರಿಸ್ಲಿ ಅಂತಕ್ಕಂಥದ್ದು, ನಮಗೆ ಹರಿಸ್ಲಿ ಅಂತಕ್ಕಂಥದ್ದು. ಹಾಗಾಗಿ ಇದಕ್ಕೆಲ್ಲ ವಾಡಿಕೆ ಪ್ರತಿಯೊಂದಕ್ಕೂ ಉತ್ತರ ಇದೆ, ಪ್ರತಿಯೊಂದಕ್ಕೂ ಉತ್ತರ ಇದೆ. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ನಾವು, ಅರ್ಚನ ಕಾಲೇಜಿಗೆ ಇಬ್ಬರ ಆಗ್ತಾರೆ, ಯಾಕೆ ಬಂದು ಇದೆ ಬೇರೆ ಬೇರೆ ಕಾರಣಗಳೆಲ್ಲ ಕೊಟ್ಟು ನನ್ಗೆ ಗೊತ್ತಿರ್ತದೆ. ಅದೇನನ್ನ ಸುಮ್ಮನೆ ಯಾಕೆ ಸ್ವಾಮೀಜಿಗಳು ಕೆಲವು ಪುರೋಹಿತರನ್ನ ಕೆಲವು ಇಲ್ಲ ದೇವರು ನೋಡ್ಸಕ್ಕಾಗಲ್ಲ, ದೇವರನ್ನ ಮತ್ತೊಂದು ಒಂದ್ಸರಿ ನೋಡ್ಸಕ್ಕಾಗಲ್ಲ, ಸಾಕಾಗ್ತದೆ, ಮತ್ತೆ ಅದನ್ನ ಕನ್ನಡಿ ನೋಡ್ಬೇಕು. ಹಾಗಾಗಿ ದೇವಸ್ಥಾನಗಳಲ್ಲಿ ಮಿರಾವಣೆ ಇರುವಂತ ಪದ್ಧತಿ ಯಾಕೆ ನಮ್ಮ ಹಿಂದಿನವರು ವಾಡಿಕೆ ಮಾಡಿದ್ರು ಅಂತಂದ್ರೆ, ನಾವು ಮುಂದೆ ಕೈ ಮುಗಿತಾ ನಿಂತಾಗ ಆ ದೇವರು ನಮ್ಮ ಹಿಂದೆ ಇರ್ತಕ್ಕಂಥ ಪಾಪಕರ್ಮಗಳನ್ನ ಕನ್ನಡಿಯಲ್ಲಿ ನೋಡ್ತಾನಂತೆ. ಅಯ್ಯೋ ಮಾಡಿ ಅವನ ಬೆನ್ನಿಗೆ ಎಷ್ಟು ಪಾಪಕರ್ಮ ಇತ್ತು, ಆ ದೇವರು ನಾವು ಕೈ ಮುಗಿಯುವಾಗ ನಮ್ಮ ಬೆನ್ನಿಂದ ಇರ್ತಕ್ಕಂಥ ಪಾಪಕರ್ಮಗಳನ್ನು ಅಲ್ಲಿ ಮಿರಾವಣೆಗೆ ಹಾಕ್ತಾನಂತೆ. ಅವೆಲ್ಲ ಹಿಂದಕ್ಕೆ ಇರ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ವಾಡಿಕೆ ಇಷ್ಟೇ ಆದ್ರೂ ಅದನ್ನ ಚುಕ್ಕವಾಗಿ ಮಾಡಿ ಅದನ್ನ ಎಷ್ಟನ್ನು ಮಾಡ್ಬೇಕು ಅಷ್ಟೇ ಮಾಡಿ ತಿನ್ಬೇಕು. ನಾವು ಗೊತ್ತಿರ್ಬೇಕು, 4 ಜನ ನೀವು 4 ಜನಕ್ಕೆ ಎಷ್ಟು ಕೊಟ್ಟರೆ ತಗೊಂಡು ಬೇಡ ಕೊಡಲ್ಲ. ಈಗ ಕರ್ಜಿಕಾಯಿ ತಿನ್ನೋದು ಯಾರಿಲ್ಲ ಅವತ್ತು. ಹಾಗಾಗಿ ನಮ್ಮ ಮಕ್ಕಳಿಗೆ ಪದ್ಧತಿಗಳನ್ನ ಆಚರಣೆಗಳನ್ನ ನಾವು ಕಲಿಸ್ಕೊಡ್ಬೇಕಾಗಿದೆ, ಮಾಡ್ತಕ್ಕಂಥ ಕೆಲಸಗಳನ್ನು ಕಲಿಸ್ಕೊಡ್ಬೇಕಾಗಿದೆ ನಾವು, ಹೌದಲ್ವಾ? ಇವತ್ತು ಒಂದು ಖುಷಿ ಆಯ್ತು ನನಗೆ ಅಂತಂದ್ರೆ ಆ ಪ್ಲಾಸ್ಟಿಕ್ ಹಾರ ತಂದಿಲ್ಲ ಇವತ್ತು. ಇನ್ನು ಮುಂದೆ ಉಪಯೋಗಿಸಿದಾಗ ಆ ಪ್ಲಾಸ್ಟಿಕ್ ಹಾರವನ್ನು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಇಂಟ್ರೆಸ್ಟ್ ಮಾಡಬೇಕು. ನಾವು ಈ ಹಾಕಿದ್ರೆ ಎಲ್ಲ ಕೊಡೋದು ಸಾಲಿಗೆ ಅದು ಉಪಯೋಗ. ನಾವು ದೇವಸ್ಥಾನ ಮಾಡಿದ್ವಿ, ಅದು ನೋಡಿದ್ರು ಬದಲಾಯಿ ದೇವಸ್ಥಾನ ಕಾಲಗಳು. ಇವತ್ತು ನಮ್ಮ ತಾಯಂದರೆಲ್ಲ ಕೊಟ್ಟಿದ್ದೀವಿ ನೋಡಿ. ನಮ್ಮ ಹಿರಿಕರು ಬಿಟ್ಟಿರ್ತಕ್ಕಂಥ ಮಕ್ಕಳು ತಾಯಂದಿರು ಎಲ್ಲ ಕುಂತಿದ್ದೀವಿ ಇಲ್ಲಿ, ಹೌದಲ್ವಾ? ಹಾಗಾಗಿ ನಿಮ್ಮನ್ನು ನೋಡ್ಬೇಕಾಗಿದೆ. ನಾನು ಹುಟ್ಟಿದ್ದು ಸಾಮಾನ್ಯ ಹಳ್ಳಿಯಲ್ಲಿ. ನಾವು ಹೊರದೇಶ ಅಮೇರಿಕನೋ ದುಬಾಯೋ ಮತ್ತೊಂದು ದೇಶಗಳಲ್ಲಿ ಹೋದಾಗ ನೆನಪಾಗ್ತದೆ, ನಾವೆಲ್ಲೋ ಕಾಡಲ್ಲಿ ಹುಟ್ಟಿ ಇವತ್ತು ಇಲ್ಲಿ ಬರೋ ಮಟ್ಟಕ್ಕೆ ಬಂದಿದ್ದೀವಿ ಅಂತ ನೆನಪಾಗ್ತದೆ.
ಆ ಯೋಚನೆ ಆಗ್ತದೆ, ಹೌದಲ್ವಾ? ಆದರೂ ನಿಮ್ಮಲ್ಲಿ ತಾಯಂದಿರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮಗೆ ಆಸ್ತಿ ಮತ್ತು ಇರೋದಕ್ಕೊಂದು ಜಾಗ ಬಿಟ್ಟೋಗಿದ್ದಾರೆ. ಆಸ್ತಿ ಮತ್ತು ನಾವು ಇರೋದಕ್ಕೆ ಒಂದು ಜಾಗವನ್ನು ಬಿಟ್ಟೋಗಿದ್ದಾರೆ. ಅವರಿಗೆ ಅನ್ನ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಕ್ಕಂಥದ್ದನ್ನು ಇನ್ನೊಮ್ಮೆ ನಿಮ್ಮ ಹೆಣ್ಣು ಮಕ್ಕಳಲ್ಲಿ ನಾನು ಸಾರಿ ಹೇಳ್ತೀನಿ. ಅನ್ನ ಹಾಕೋದನ್ನು ನೀವು ಮಾಡ್ರೆ ನಿಮ್ಮ ಮನೆಗೆ ದರಿದ್ರ ಬಂತು ಅಂತಾನೆ. ಹಿರಿಯರಿಗೆ ನೀವೇನಾದ್ರು ಮಾಡ್ರೆ ದರಿದ್ರ ನಿಮಗೆ ಕಟ್ಟಿಟ್ಟ ಬುತ್ತಿ. ಹಾಗೇನೆ ಹೆಣ್ಣು ಮಕ್ಕಳು ಇವತ್ತು ನಾವು ಬಡಸ್ತನ ಕಲಿತೀವಿ. ಒಂದು 15-20 ವರ್ಷ ಹಿಂದ್ಗಡೆ ನಾವು ಆಲ್ರೆಡಿ ನಮ್ಮ ಹೆಣ್ಣು ಮಕ್ಕಳು ಕೆಲವರಿಗೆ ನೀವು ಸೀರೆ ಕೊಡಬೇಡಿ, ಬಟ್ಟೆ ಕೊಡಬೇಡಿ, ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿ ಸಾಕು, ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ. ಅವಳೇ ಲಕ್ಷ್ಮಿ. ನಿಮ್ಮಂಗೆ ಹೆಣ್ಣು ಮಗಳು ಮತ್ತೊಬ್ಬಳ ಮನೆಗೆ ಹೋಗ್ತಾಳಲ್ಲ, ಆ ಹೆಣ್ಣು ಮಗಳು ನಮ್ಮನೆ ಹೆಣ್ಣು ಮಗಳು ಕರಿಬೇಕು. ಆವಾಗ ಲಕ್ಷ್ಮಿ ನಮ್ಗೆ ಹುಡುಕೆ ಬರ್ತಾಳೆ. ಉಳಿಸ್ಕೋಬೇಕಾಗಿ ಈ ಸಂಪ್ರದಾಯವನ್ನು ಉಳಿಸ್ಕೋಬೇಕು ನಾವು, ಹೌದಲ್ವಾ? ಒಳ್ಳೆಯ ಸಂಸ್ಕಾರವನ್ನು ನಾವು ಕಲಿಸಿದ್ರೆ ಮುಂದೆ ಅವನು ಬುದ್ಧಿವಂತ ಆಗ್ತಾನೆ, 4 ಜನಕ್ಕೆ ಹೇಳ್ಕೊಡೋನಾಗ್ತಾನೆ, ಹೌದಲ್ವಾ? ಇರ್ಲಿಲ್ಲ, ಹೌದಲ್ವಾ? ಎತ್ತಿನ ಗಾಡಿ ಬಿಟ್ಟು ಮತ್ತೆ ಬೇರೆ ಏನಿರ್ಲಿಲ್ಲ ಅಲ್ಲಿ ಹೋಗೋದಕ್ಕೆ. ಆವಾಗ ಈ ಊರಿನ ಯಜಮಾನ ಅದನ್ನ ಕಟ್ಕೊಂಡು ಏನು ಹೇಳ್ತಾನ ಆ ಯಜಮಾನ, ಅದೇ ಪದ್ಧತಿ ಅವನು ಹೇಳ್ದಂಗೆ ಕೇಳಬೇಕಾಗಿತ್ತು. ಆ ಊರಿನ ಯಜಮಾನ ಅವನ ಪದ್ಧತಿ ಮಾಡ್ತಿದ್ದ, ಹೌದಲ್ವಾ? ಈಗ ಹಂಗಲ್ಲ. ಈಗ ಬೆಳಗ್ಗೆ ಹೊರಟ್ರೆ ಬೆಂಗಳೂರು ಹೋಗಿ ಡೆಲ್ಲಿ ಹೋಗಿ ಮತ್ತೆ ರಾತ್ರಿ ಕೆಲಸ, ಹೌದಲ್ವಾ? ಸುಮಾರು ಬರೀ 20 ಬೇಕು. ನಾವು ಇಂಗ್ಲೀಷ್ ಅಪ್ಡೇಟ್ ಆಗಬೇಕು ನಾವು. ಇದೇ ಕಾರ್ಯಕ್ರಮ ಅಂತಲ್ಲ, ಮುಂದೆ ಮಾಡುವಂಥ ಕಾರ್ಯಕ್ರಮದಲ್ಲೂ ಸಹ ಒಂದು ವೇದಿಕೆಯಲ್ಲಿ ಒಂದು ಹೆಣ್ಣಾರು ಇರಬೇಕು. ಸರಿ ಸಮಾನ ಗೌರವ ಕೊಡ್ಬೇಕು ನಾವು ಅವರಿಗೆ. ಹೆಣ್ಣು ಮಕ್ಕಳನ್ನ ಹೆಣ್ಣು ಬೈತಾರೋ ಅವ್ರಿಗೆ ದರಿದ್ರ ಬಂತು, ಬೇರೆ ಮಾತಿಲ್ಲ. ಯಾಕೆ ಅಂದ್ರೆ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ನಾವು ಫೋಟೋದಲ್ಲ. ಫೋಟೋ ಅದೊಂದು ಇಮೇಜ್, ಅದು ಒಂದು ಇಮೇಜ್ ಅಷ್ಟೇ ಫೋಟೋ. ಲಕ್ಷ್ಮಿ ಇರಲ್ಲ, ಇವರು ಲಕ್ಷ್ಮಿಗಳು ನಮಗೆ.